ಬ್ರಹ್ಮ ಬರೆದ ಹಣೆ ಬರಹವನ್ನು ಚೇಂಜ್ ಮಾಡುವಂತಹ ದೇವಸ್ಥಾನ, ವಿಶಿಷ್ಟವಾದಂತಹ ದೇವಸ್ಥಾನ ಇರೋದು ಎಲ್ಲಿ ಗೊತ್ತಾ? ಅದುವೇ ತಿರುಪತ್ತೂರಿನಲ್ಲಿ. ಅದುವೇ ಬ್ರಹ್ಮೇಶ್ವರ ದೇವಸ್ಥಾನ ಅಂತಾರೆ. ಸಾಮಾನ್ಯವಾಗಿ ಬ್ರಹ್ಮನಿಗೆ ಟೆಂಪಲ್ಸ್ಗಳು ತುಂಬಾ ಕಡಿಮೆ. ಎಲ್ಲೋ ಒಂದು ಕಡೆ ನೋಡಿದಾಗ 2 3 ಅನ್ನೋ ಕಡೆ ನಮಗೆ ಕಾಣಿಸುತ್ತೆ. ಅಂತಹ ದೇವಸ್ಥಾನಗಳಲ್ಲಿ ತಿರುಪತ್ತೂರು ಬ್ರಹ್ಮೇಶ್ವರ ದೇವಸ್ಥಾನ ಸಹ ಒಂದು ಅಂತಂದ್ಬಿಟ್ಟು ನಾವು ನೋಡಬಹುದಾಗಿದೆ. ಬ್ರಹ್ಮನಿಗೆ ವಿಷ್ಣುವಿತ್ತ ಶಾಪವಾಗಿದೆ. ದೇವಸ್ಥಾನಗಳು ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಪೂಜಿಸುವುದೇ ಇಲ್ಲ ಭೂಲೋಕದಲ್ಲಿ ಅಂತಂದ್ಬಿಟ್ಟು, ಆದರೂ ಸಹ ಕಡಿಮೆ ಪ್ರಮಾಣದಲ್ಲಿ ಅಲ್ಲಲ್ಲಿ ನಾವು ಬ್ರಹ್ಮನ ದೇವಸ್ಥಾನಗಳನ್ನು ನೋಡಬಹುದಾಗಿದೆ. ಅಂತಹದಲ್ಲಿ ತಿರುಪತ್ತೂರು ಸಹ ಒಂದಾಗಿದೆ. ಇಲ್ಲಿ ವಿಶಿಷ್ಟವಾದಂತಹ ಒಂದು ಶಕ್ತಿಯನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲ, ಬ್ರಹ್ಮನಿಗೆ ಶಾಪವನ್ನು ಕೊಟ್ಟ ನಂತರ ಶಿವನಿಂದ ಬಳಿ ಹೋಗಿ ಬ್ರಹ್ಮ ಕೇಳಿದಾಗ ನನ್ನ ಶಾಪ ನಿವಾರಣೆ ಮಾಡು ಅಂತಂದ್ಬಿಟ್ಟು ಅಂದಾಗ, ಈ ತಿರುಪತ್ತೂರಿನಲ್ಲಿ ಶಿವನ ಒಂದು ವಿಗ್ರಹವಾಗಿ ನೆಲೆಸಿ ಅದರ ಜೊತೆ ಬ್ರಹ್ಮನೂ ನೆಲೆಸಿರೋ ಅಂಥದ್ದು ಇದರ ವಿಶೇಷತೆಯಾಗಿದೆ. ಶಿವನ ದರ್ಶನ ಮಾಡಿದ ನಂತರ ಈ ಬ್ರಹ್ಮನ ದರ್ಶನವನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಇರೋ ವಾಡಿಕೆ ಏನಂದರೆ, ಈ ಬ್ರಹ್ಮನ ದೇವಸ್ಥಾನ ಏನಿದೆ ಅದನ್ನು ನೋಡ್ತಾ ಇದ್ದಂಗೆ ಅದ್ರ ಮೇಲ್ಗಡೆನೇ ಹಾಕಿದ್ದಾರೆ, ಇವತ್ತಿಂದ ನಿಮ್ಮ ಹಣೆ ಬರಹ ಚೇಂಜ್ ಇಲ್ಲಿಂದ ಬಂದಾಗ ಅಂತಂದ್ಬಿಟ್ಟು. ಅದು ಖಂಡಿತವಾಗಿಯೂ ಈ ದೇವಸ್ಥಾನದ ಎನರ್ಜಿ ಸಹ ಅದೇ ರೀತಿಯಾಗಿ ಇದೆ. ಮೊದಲಿಗೆ ಇದರ ಒಂದು ಪುರಾಣ ಉಕ್ತಿಯ ಒಂದು ಇತಿಹಾಸ ಅಂತಂದ್ಬಿಟ್ಟು ನೋಡೋದಾದರೆ ನೋಡಿ, ವಿಷ್ಣು ಮತ್ತು ಬ್ರಹ್ಮ ಹಾಗೆ ಶಿವನಿಗೆ ಒಂದು ವಾಗ್ವಾದಗಳು ಉಂಟಾಗುತ್ತೆ. ಅಂದರೆ ವಿಷ್ಣು, ನನ್ನ ಅಂತ್ಯವನ್ನು ಯಾರು ನೋಡ್ತೀರಾ ಅಂತಂದ್ಬಿಟ್ಟು. ಸೊ ಆಗ ಬ್ರಹ್ಮ ಮೇಲ್ಮುಖವಾಗಿ ಹೋಗ್ತಾನೆ, ಅದೇ ರೀತಿಯಾಗಿ ಶಿವ ಬಂದ್ಬಿಟ್ಟು ಕೆಳಮುಖವಾಗಿ ಹೋಗ್ತಾನೆ. ಸೊ ಹೀಗೆ ಹೋದಾಗ ಏನಾಗುತ್ತೆ ಅಂತಂದರೆ, ಬ್ರಹ್ಮ ನಾನು ನಿನ್ನ ಅಂತ್ಯವನ್ನು ನೋಡಿದೆ ಅಂತಂದ್ಬಿಟ್ಟು ಸುಳ್ಳನ್ನು ಹೇಳ್ತಾನೆ. ಸೊ ಇದರಿಂದ ಕುಪಿತನಾದ ವಿಷ್ಣು ಏನು ಮಾಡ್ತಾನೆ ಅಂದರೆ ಶಾಪ ಕೊಡ್ತಾನೆ, ಹಿಂಗೆ ದೇವಸ್ಥಾನಗಳು ಇಲ್ದಿರ ಇರಲಿ ಅಂತಂದ್ಬಿಟ್ಟು. ಆ ಒಂದು ಶಾಪದಿಂದ ಭೂಲೋಕದಲ್ಲಿ ದೇವಸ್ಥಾನಗಳು ಕಡಿಮೆ ಇದೆ. ಸೊ ಆಗ ಇಲ್ಲಿ ಬ್ರಹ್ಮತೀರ್ಥ ಅಂತಂದ್ಬಿಟ್ಟು ಕಂಡುಬರುತ್ತೆ. ಬ್ರಹ್ಮತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮನ ದರ್ಶನ ಮಾಡಿದ್ರೆ ಹಣೆ ಬರಹ ಚೇಂಜ್ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಯೋಗದ ಪಿತಾಮಹರಾದ ಪತಂಜಲಿ ಗುರುಗಳ ಸಮಾಧಿ ಸಹ ಇದೆ. ಇಲ್ಲಿ ದೇವಸ್ಥಾನದ ರಿನೋವೇಟ್ ಕಾರ್ಯಗಳು ನಡೀತಾ ಇರೋದ್ರಿಂದ ಹೆಚ್ಚಾಗಿ ಅಲ್ಲಿ ಸುತ್ತಲೂ ಬಿಡಲಿಲ್ಲ. ಒಟ್ಟಾರೆಯಾಗಿ ಬ್ರಹ್ಮನ ದೇವಸ್ಥಾನ ತುಂಬ ಎನರ್ಜೆಟಿಕ್ ಆಗಿದ್ದು ಉತ್ತಮವಾದಂಥ ಒಂದು ಪಾಸಿಟಿವ್ ವೈಬ್ರೇಷನ್ ನೀಡುತ್ತೆ. ನೋಡ್ತಾ ಇರಿ ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿ. ಧನ್ಯವಾದಗಳು.